ಸೊ ಇವಾಗ ನಾವು ವಿಲ್ ಟಾಕ್ ಅಬೌಟ್ ರೈಸಿಂಗ್ ದ ಕಿಡ್ಸ್. ಸೊ ಮಕ್ಕಳನ್ನ ಬೆಳೆಸೋದಕ್ಕೆ ನಿಮ್ಮ ಕಡೆಯಿಂದ ಇನ್ಪುಟ್ಸ್ ಏನೇನೋ ಅನ್ನೋದು. ಬಟ್ ಅದಕ್ಕಿಂತ ಹೆಚ್ಚಾಗಿ ಎಷ್ಟೋ ಜನ ಏನಾಗುತ್ತೆ ಅಂದರೆ ತಮ್ಮ ಮಕ್ಕಳಿಗೆ 2 ಕ್ಯಾಟಗರಿ ಪೇರೆಂಟ್ಸ್ ಬರ್ತಾರೆ. ಒಂದು ಕ್ಯಾಟಗರಿ ಏನು ಅಂದರೆ ತಮ್ಮ ಮಕ್ಕಳಿಗೆ ನೀನು ಮಾಡಿದ್ದೆಲ್ಲ ಸರಿ, ಎಲ್ಲ ಮಾಡು, ಆ ಮಗು ತಪ್ಪು ಮಾಡ್ತಿದ್ರು ಕೂಡ ನೀನು ಮಾಡಿದ್ದೆಲ್ಲ ಸರಿ ಅಂತಾನೆ ಹೇಳ್ತಿರ್ತಾರೆ. ಒಂದು ಕ್ಯಾಟಗರಿ ಬರುತ್ತೆ, ನೀ ಏನೇ ಮಾಡಿದ್ರು ತಪ್ಪು, ನೀನು 100ಗೆ 99 ತೊಗೊಂಬಂದ್ರು ಇನ್ನು 1 ಮಾರ್ಕ್ಸ್ ಎಲ್ಲೋಯ್ತು ಅಂತ ಕೇಳಿರ್ತಾರೆ. ಅದೇ ಇನ್ನೊಂದು ಕ್ಯಾಟಗರಿ 100ಗೆ ನೀವು 36 ತೊಗೊಂಬಂದ್ರು ಆ 36 ಬಂತಲ್ಲ ಸೂಪರ್ ಮಚ ಅಂತ ಹೇಳೋರು. ಓಕೆನಾ? ಮಿಡ್ ಸ್ಟೇಜಲ್ಲಿ ಸಿಗೋಂಥ ಪೇರೆಂಟ್ಸು ತುಂಬ ಕಡಿಮೆ. ಹೌದಾ? ಸೊ ಈಗ ನಿಮ್ಮ ಸಜೆಷನ್, ಈಗ ಮಕ್ಕಳನ್ನ ಬೆಳೆಸ್ಬೇಕು ಅಂದರೆ ಒಂದು ಫ್ರೆಂಡ್ಲಿ ಆಗಿರ್ಬೋದು, ಅಥವಾ ನಿಮ್ಮ ಒಂದು ಫಿಂಗರ್ ಪ್ರಿಂಟ್ ಅನಾಲಿಸಿಸಲ್ಲಿ ಅಥವಾ ಬೇರೆ ಬೇರೆ ಆದಂಥ ಥಾಟ್ ಪ್ರೊಸೆಸ್ಗಳಲ್ಲಿ, ಬಿಕಾಸ್ ಯು ಹ್ಯಾವ್ ಡಿಫ್ರೆಂಟ್ ಕ್ಯಾಟಗರೀಸ್, ಮೊನೋ ಪರ್ಫಾರ್ಮರ್ ಅಂತ ಅಂತೀರಾ ಅಥವಾ ಮಲ್ಟಿ ಟಾಸ್ಕರ್ ಇರ್ತಾರೆ ಅಂತ ಹೇಳ್ತೀರಾ. ಸೊ ಅದನ್ನು ಹೇಗೆ ಪೇರೆಂಟ್ಸ್ ಅದನ್ನು ಅನಲೈಸ್ ಮಾಡಬೇಕು, ಆಮೇಲೆ ಅದನ್ನು ಹೇಗೆ ಅಡ್ರೆಸ್ ಮಾಡಬೇಕು? ಇವಾಗ ಜಸ್ಟ್ ನೀವು ಹೇಳಿದಂಥ ಪ್ರಶ್ನೆ ನಾನು ಈ ಥರ ಅರ್ಥ ಮಾಡ್ಕೊಂಡಿದ್ದೀನಿ. ಕೆಲವು ಪೇರೆಂಟ್ಸ್ ಎಲ್ಲದನ್ನು ಸುಮ್ಮನೆ ಹಂಗೆ ಬಿಡ್ತಾರೆ. ಅದು ಮಕ್ಕಳಿಗೆ ಸ್ಟ್ರೆಸ್ ಮಾಡಬಾರ್ದು ಅಂತ ಇರ್ಬೋದು, ಅಥವಾ ಅವ್ರಿಗೆ ಕೊಡಬೇಕಾಗಿರೋ ಕಂಪ್ಲೀಟ್ ಫ್ರೀಡಮ್ನ ಕೊಡಬೇಕು ಅಂತ ಇರ್ಬೋದು. ದಟ್ ಈಸ್ ಒನ್ ಕ್ಯಾಟಗರಿ. ಅನದರ್ ಕ್ಯಾಟಗರಿ ಏನಾಗುತ್ತೆ, ನೀನು ಇಷ್ಟೇ ಚೆನ್ನಾಗಿ ಓದ್ಕೋಬೇಕು, ನೀನು ಹಿಂಗೆ ಜೀವನ ಮಾಡಬೇಕು ಅಂತ ಹೇಳೋರು. ಇದನ್ನು ನಾನು ಜಸ್ಟ್ ಲೀಡರ್ಶಿಪ್ಗೆ ಕನೆಕ್ಟ್ ಮಾಡಿ ಹೇಳ್ತೀನಿ. ಇಟ್ಸ್ ಅ ವೆರಿ ಬಿಗ್ ಸಬ್ಜೆಕ್ಟ್ ಸರ್. ಓಕೆ. ಔಟ್ ಆಫ್ 92 ಪ್ಯಾರಾಮೀಟರಲ್ಲಿ ನಾನು ಇವಾಗ ಒಂದು 4 ಪ್ಯಾರಾಮೀಟರ್ ತಗೊಂಡು ನಿಮಗೆ ಪ್ರಶ್ನೆಗೆ ಉತ್ತರ ಕೊಡ್ತೀನಿ. ಇದರಲ್ಲಿ ಗೋಲ್ ಡ್ರಿವನ್ ಲೀಡರ್ಸ್ ಅಂತ ಇರ್ತಾರೆ, ಮತ್ತು ಟಾಸ್ಕ್ ಡ್ರಿವನ್ ಲೀಡರ್ಸ್ ಅಂತ ಇರ್ತಾರೆ. ಹೌದು. ಈ ಗೋಲ್ ಡ್ರಿವನ್ ಲೀಡರ್ಸ್ಗೆ, ಟಾಸ್ಕ್ ಡ್ರಿವನ್ ಲೀಡರ್ಸಿಗೆ ನಾವೇನು ಮಾಡಬೇಕು, ಯಾವಾಗಲೂ ಗೋಲ್ಸ್ ಕೊಡಬೇಕು ಮತ್ತು ಟಾರ್ಗೆಟ್ಸ್ ಕೊಡಬೇಕು. ಇಷ್ಟು ಮಾರ್ಕ್ಸ್ ತೆಗಿಬೇಕು, ಇಷ್ಟು ಟೈಮ್ ಒಳಗಡೆ ನೀನು ಕೆಲಸ ಮಾಡಬೇಕು ಅಂತೆಲ್ಲ ಹೇಳಿದ್ರೆ ಇವರಿಗೆ ನೀವು ಹೆಲ್ದಿ ರೈಟ್ ಎನ್ವಿರಾನ್ಮೆಂಟ್ ಕೊಟ್ರಿ ಅಂತ. ಇದನ್ನು ನೀವು ಮಾಡಿಲ್ಲ ಅಂತ ಅಂದ್ಕೊಳ್ರಪ್ಪ, ಜಗತ್ತು ಕೊಟ್ಟಿರೋ ಇದುವರೆಗಿನ ನಾಲೆಡ್ಜ್ ಎಲ್ಲ ಕೇಳಿಸ್ಕೊಂಡು ಯಾವುದೋ ಎಕ್ಸ್ಪರ್ಟ್ ಏನೋ ಹೇಳ್ತಾರೆ, ಮಕ್ಕಳಿಗೆ ಇಷ್ಟೇ ತೆಗಿಬೇಕು ಅಷ್ಟೇ ತೆಗಿಬೇಕು ಅಂತೆಲ್ಲ ಹೇಳಿದೆ, ಅವ್ರಿಗೊಂದು ಪ್ರಾಪರ್ ಬೌಂಡ್ರೀಸ್ನ ಸೆಟ್ ಮಾಡಿದೆ, ನೀವು ಸುಮ್ಮನೆ ಬಿಟ್ರಿ ಅಂತ ಅಂದ್ಕೊಳ್ಳಿ, ಇವರೆಲ್ಲ ಓವರ್ ಎ ಪೀರಿಯಡ್ ಡಮ್ಮಿ ಫೆಲೋಸ್ ಆಗ್ಬಿಡ್ತಾರೆ. ಅಂದರೆ ಎಲ್ಲ ಶಕ್ತಿ ಇದ್ದಿದ್ದನ್ನು ನೀವು ಬಳಸ್ಕೋಬೇಡಿ ಅಂತ ಬಿಟ್ಬಿಟ್ರಿ. ಎಕ್ಸಾಕ್ಟ್ಲಿ. ಅಂಥ ಪೇರೆಂಟ್ಸ್ಗಳೇ ಇವಾಗ ನಮಗೆ ಜಾಸ್ತಿ ಇರೋದು. ಯಾವುದಾದ್ರೂ ಒಂದು ಎಕ್ಸಾಂಪಲ್ ಕೊಡ್ಬೋದಾ ನಿಮ್ಮ ಕೇಸ್ ಸ್ಟಡಿ? ಫಾರ್ ಎಕ್ಸಾಂಪಲ್, ರೀಸೆಂಟಾಗಿ ಒಂದು 12th ಸ್ಟ್ಯಾಂಡರ್ಡ್ ಹುಡುಗ ಬಂದಿದ್ದಾರೆ ಸರ್. ಅಪ್ಪ ಅಮ್ಮ ಇಬ್ಬರು ಮೆಚ್ಯೂರ್ಡ್, ಒಳ್ಳೆ ಬಿಸ್ನೆಸ್ಸು ಮಾಡ್ತಾರೆ, ಅಮ್ಮ ವರ್ಕೂ ಮಾಡ್ತಾರೆ. ಈ ಥರ ಸ್ಟ್ಯಾಂಡರ್ಡ್ ಫ್ಯಾಮಿಲಿಯಲ್ಲಿ ಇದ್ದಾಗ ಏನಾಗುತ್ತೆ, ಎಲ್ಲ ಎಕ್ಸ್ಪರ್ಟ್ಸ್ ಹೇಳೋ ಪ್ರಕಾರ ಟ್ರೈನಿಂಗ್ ಪ್ರೋಗ್ರಾಮ್ಸ್ ಎಲ್ಲ ಅಟೆಂಡ್ ಮಾಡ್ತಾರಲ್ಲ ರೆಗ್ಯುಲರ್ ಆಗಿ. ಇವಾಗ ಯೂಟ್ಯೂಬಲ್ಲೂ ಬರ್ತವೆ, ಕೆಲವು ಕ್ಲಾಸಸ್ಸು ಕಂಡಕ್ಟ್ ಮಾಡ್ತಾರೆ ಹೊರಗಡೆ. ಅಲ್ಲೇನಾಗುತ್ತೆ, ಮಕ್ಕಳನ್ನ ಬಿಡಬೇಕು ಅಂತ ಹೇಳ್ತಾರೆ, ಬಿಟ್ಟಿದ್ದಾರೆ. ಯಾಕೆಂದರೆ ಎಕ್ಸ್ಪರ್ಟ್ಸ್ ಅಂತ ಅಂದ್ಕೊಂಡಿರೋರು ಹೇಳಿರೋದಕ್ಕೋಸ್ಕರ ಅವ್ರು ಕೇಳಿಸ್ಕೊಂಡಿದ್ದಾರೆ. ಅವನಿಗೆ ಎಷ್ಟು ಮಾರ್ಕ್ಸ್ ತೆಗಿ ಅಂತಲೇ ಹೇಳಿಲ್ಲ 1ನೇ ಕ್ಲಾಸಿಂದ ಇಲ್ಲಿ ತನಕ. ಈಗ 12th ಸ್ಟ್ಯಾಂಡರ್ಡಲ್ಲಿ ಅವನಿಗೆ ಪಾಸ್ ಮಾರ್ಕ್ಸ್ ಆಗೋಕ್ಕೂ ಆಗ್ತಾಯಿಲ್ಲ. ಯಾಕೆ ಅಂದರೆ ಅವನಿಗೆ ಟಾಸ್ಕ್ ಡ್ರಿವನ್ ಲೀಡರ್ಶಿಪ್ಪೂ ಇದೆ, ಗೋಲ್ ಡ್ರಿವನ್ ಲೀಡರ್ಶಿಪ್ಪೂ ಇದೆ. ಅಂದರೆ ಇವ್ರ ಬ್ಯಾಟ್ರಿ ಚಾರ್ಜ್ ಆಗೋದೇನೆ, ಮೋಟಿವೇಶನ್ ಸಿಗೋದೇನೆ, ಎಂಥೂಸಿಯಾಸಮ್ ಕ್ರಿಯೇಟ್ ಆಗೋದೇನೆ ವೆನ್ ದೇರ್ ಈಸ್ ಅ ಗೋಲ್ ಆ್ಯಂಡ್ ದ ಟಾರ್ಗೆಟ್ ಈಸ್ ಸೆಟ್, ಆರ್ ಎಲ್ಸ್ ದೇ ಫೇಲ್ ಇನ್ ದೇರ್ ಲೈಫ್. ಎಲ್ಲ ಇದನ್ನು ಏನೋ ಮಾಡ್ಕೊಂಡಿರೋ ಥರ ಆಗೋಗ್ಬಿಡುತ್ತೆ. ಸೊ ಅದಂದರೆ ಜಗತ್ತಿನ ಎಲ್ಲ ಫಿಲಾಸಫಿಗಳು ಎಲ್ರಿಗೂ ಮ್ಯಾಚ್ ಆಗಲ್ಲ. ಇವಾಗ ನನಗೆ ನೀವು ಗೋಲ್ ಸೆಟ್ ಮಾಡಿಸಿದ್ರಿ ಅಂತ ಅಂದ್ಕೊಳ್ಳಿ, ಟಾರ್ಗೆಟ್ ಸೆಟ್ ಮಾಡಿಸಿದ್ರಿ ಅಂತ ಅಂದ್ಕೊಳ್ಳಿ, ನನಗೆ ಫಿಯರ್ ಸ್ಟಾರ್ಟ್ ಆಗಿಬಿಡುತ್ತೆ, ಆ್ಯಂಕ್ಷಿಯಸ್ ಫೀಲಿಂಗ್ ಸ್ಟಾರ್ಟ್ ಆಗಿಬಿಡುತ್ತೆ. ಅದಾಗುತ್ತೋ ಆಗಲ್ವೋ ಅನ್ನೋ ಗೊಂದಲದಲ್ಲೇ ನಾನು ಆ್ಯಕ್ಷನ್ ಮಾಡಲ್ಲ. ಸೊ ಅದಕ್ಕೋಸ್ಕರ ಯಾರಿಗೆ ಕೆಪಾಸಿಟಿ ಇದೆ ಅವ್ರಿಗೆ ಹೇಳಿ ಎಲ್ಲ ಮಾಡಿ ಅಂತ. ಯಾರಿಗೆ ಕೆಪಾಸಿಟಿ ಇಲ್ಲ ಅವ್ರಿಗೆ ನೀವು ಸುಮ್ಮನೆ ಪ್ರೆಷರ್ ಹಾಕಬೇಡಿ. ವಾಟ್ ಈಸ್ ದ ಟೆಕ್ನಿಕ್ಸ್, ವಾಟ್ ಆರ್ ದ ಮೆಥಡ್ಸ್ ಸಪೋಸ್ ಟು ಬಿ ಫಾಲೋಡ್ ಅಂತ ಎಜುಕೇಟ್ ಮಾಡಿ. ಎಜುಕೇಟ್ ಮಾಡೋಕ್ಕೆ ಜನರಿಗೆ ಗೊತ್ತಿಲ್ಲ ಸರ್, ಟೀಚರ್ಸ್ಗೂ ಗೊತ್ತಿಲ್ಲ, ಪೇರೆಂಟ್ಸ್ಗೂ ಗೊತ್ತಿಲ್ಲ. ಆವಾಗ ಪ್ರೆಷರ್ ಆಗ್ತಾ ಇರ್ತಾರೆ ಮಕ್ಕಳಿಗೆ. ನಂತರದವರಿಗೆ ತುಂಬ ನೋವಾಗ್ಬಿಡುತ್ತೆ. ಅವಾಗ ನಾನೊಂದು ಜೀವನದಲ್ಲಿ ಏನು ಮಾಡಲ್ಲ. ಲಕ್ಕಿಲಿ, ಅನ್ನೋಯಿಂಗ್ಲಿ, ಅನ್ಫಾರ್ಚುನೇಟ್ಲಿ ಯಾವ ಮಗುಗೆ ಹೆಂಗೆ ಬೇಕು ಅಂತ ಪೇರೆಂಟ್ಸ್ ವಾತಾವರಣ ಕೊಟ್ಟಿರ್ತಾರಲ್ಲ ಅವ್ರು ಮಾತ್ರ ಲೈಫಲ್ಲಿ ಕ್ಲಿಕ್ ಆಗಿದ್ದಾರೆ. ಫಾರ್ಮುಲಾ ಯಾರಿಗೂ ಗೊತ್ತಿಲ್ಲ, ಬೇಸ್ ಯಾರಿಗೂ ಗೊತ್ತಿಲ್ಲ. ಅವನಿಗೆ ಚೆನ್ನಾಗಿ ಗೋಲ್ ಇರುತ್ತೆ, ಟಾರ್ಗೆಟ್ ಓರಿಯೆಂಟೆಡ್ ಇರ್ತಾನೆ. ಅಪ್ಪ ಅಮ್ಮ ಹೇಳ್ತಾರೆ ಮಗ 95 ತೆಗಿಯೋ 90 ತೆಗಿಯೋ ಅಂತ. ಅವ್ನು ಸ್ಟ್ರೆಸ್ ಇಲ್ಲದೆ ಓದ್ತಾನೆ, ಮಾರ್ಕ್ಸ್ ತೆಗಿತಾನೆ. ಈಗ ನಮ್ಮಪ್ಪ ಅಮ್ಮ ನನಗೆ ಕಂಪ್ಲೀಟ್ ಫ್ರೀಡಮ್ ಕೊಟ್ಟಿದ್ರು ಸರ್, ಎಷ್ಟು ಮಾರ್ಕ್ಸ್ ತೆಗಿತೀಯ ಅಂತ ಕೇಳಲೇ ಇಲ್ಲ ಸರ್. ಐ ಆಮ್ ಎ ಲಕ್ಕಿ ಇನ್ ದಟ್ ಕಾಂಟೆಕ್ಸ್ಟ್. ನಿಮ್ಮ ಕ್ಯಾರೆಕ್ಟರ್ ಅದಕ್ಕೆ ಇದು ಆಗುತ್ತೆ, ಮ್ಯಾಚ್ ಆಗುತ್ತೆ. ಈಗ ನಾನು ಗೆದ್ದೆ ಲೈಫಲ್ಲಿ ಅಂತ. ಯಾವಾಗ ವಯಸ್ಸು ವರ್ಷ ಆಗುತ್ತೆ ಅಲ್ಲ, ಎಲ್ಲ ಕೊಲ್ಯಾಪ್ಸ್ ಆಗಿಬಿಡುತ್ತೆ. ನೀವು 2 ಕ್ಯಾಟಗರಿ ಅಂತ ಹೇಳಿದ್ರಿ, 3ನೇ ಕ್ಯಾಟಗರಿ ಈ ಥರ. 3ನೇ ಕ್ಯಾಟಗರಿ ಯಾವುದು, ಮಗುಗೆ ಏನು ಬೇಕೋ ಹಂಗೆ ಗೊತ್ತಿಲ್ಲದೆ ಆ ವಾತಾವರಣ ಕೊಟ್ಬಿಡೋದು. ಆವಾಗ ಅವನು ವಿನ್ ಆಗಿಬಿಡ್ತಾನೆ.
ಮೋಟಿವೇಟ್ ಆಗ್ತಾನೆ. ಮೋಟಿವೇಟ್ ಅದು ನ್ಯಾಚುರಲ್ ಆಗಿ ಬರ್ತಿರೋದು ನಮ್ಗೆ ಎನರ್ಜಿ. ನಮ್ಮ ಅಪ್ಪ ಅಮ್ಮ ಈ ಥರ ಕೊಟ್ಟಿದ್ದಾರೆ, ಏನು ಕೊಟ್ಟಿದ್ದಾರೆ, ಫ್ರೀಡಮ್ ಕೊಟ್ಟಿದ್ದಾರೆ, ನಾನು ವಿನ್ ಆಗಬೇಕು. ಇನ್ನು ಕೆಲವು ಮಕ್ಕಳಿಗೆ ಏನು ಅನಿಸುತ್ತೆ, ನಮ್ಮ ಅಪ್ಪ ಅಮ್ಮ ನಮಗೆ ಟಾರ್ಗೆಟ್ ಕೊಟ್ಟಿದ್ದಾರೆ, ಗೋಲ್ ಕೊಟ್ಟಿದ್ದಾರೆ, ನಾವು ವಿನ್ ಆಗಬೇಕು. ಉಲ್ಟಾ ಮಾಡಿಬಿಟ್ರೆ ಏನಾಗುತ್ತೆ, ನಥಿಂಗ್ ಕ್ಯಾನ್ ಗೋ ಗುಡ್ ಅಂತ. ಸೊ ಆ ಕಾರಣಕ್ಕೋಸ್ಕರ ಇವನ್ನ ಡಿಪೆಂಡೆನ್ಸಿ, ಇಂಡಿಪೆಂಡೆನ್ಸಿ ಮತ್ತು ಇಂಟರ್ಡಿಪೆಂಡೆನ್ಸಿ ಅಂತ ಕರಿತೀವಿ ಸರ್. ಇದು ಜಗತ್ತಿನ ಅತಿ ಅಮೂಲ್ಯವಾದಂಥ ಒಂದು ಫಾರ್ಮುಲಾ. ಡಿಪೆಂಡೆನ್ಸಿ ಅಂದರೆ ಏನು, ಆ ಮಗುಗೆ ತನ್ನ ಸಾಮರ್ಥ್ಯ ಗೊತ್ತಿಲ್ಲ, ನೀವು ಕೌಶಲ್ಯಗಳನ್ನ ಹೇಳ್ಕೊಡ್ಬೇಕು, ಆವಾಗ ಆ ಮಗು ವಿನ್ ಆಗುತ್ತೆ. ಇನ್ನೊಂದು ಮಗು ಹತ್ರ ಎಲ್ಲ ಸಾಮರ್ಥ್ಯ ಇದೆ, ಅವನಿಗೆ ನೀನು ಇಷ್ಟು ಮಾಡು ಅಂತ ಹೇಳ್ಬಿಟ್ರೆ ಅವ್ನು ಮಾಡ್ಕೊಂಡು ಹೋಗ್ತಾ ಇರ್ತಾನೆ. ಇನ್ನು ಇಂಟರ್ಡಿಪೆಂಡೆನ್ಸಿ, ಅಪ್ಪಂದು ಫ್ರೀಕ್ವೆನ್ಸಿ ಮ್ಯಾಚ್ ಆಯಿತು, ಅಪ್ಪಂದು ಅಮ್ಮಂದು ಸೇಮ್ ನೇಚರು, ನಂದು ಸೇಮ್ ನೇಚರು. ಅವ್ರಿಗೇನು ಸಪೋರ್ಟ್ ಬೇಕು, ನಾನು ಮಾಡಿದೆ, ನನಗೇನು ಸಪೋರ್ಟ್ ಬೇಕು ಅವ್ರು ಮಾಡಿದ್ರು. ಅಂದರೆ ಸಪೋರ್ಟ್ ಇನ್ ದ ಸೆನ್ಸ್ ನನಗೆ ಹೆಂಗೆ ಬೇಕಂಗೆ ವಾತಾವರಣ ಕೊಟ್ಟರು ಅಂತ. ಕರೆಕ್ಟ್. ಅವ್ರಿಗೆ ಗೊತ್ತಿಲ್ಲದೆ. ಇಲ್ಲಿ ದ ಬೆಸ್ಟ್ ಟ್ರೇಟ್ ಆಫ್ ಎವ್ರಿ ಇಂಡಿವಿಜುವಲ್ ಲೈಫ್ ಏನಪ್ಪ ಅಂತಂದರೆ ಇಂಟರ್ಡಿಪೆಂಡೆಂಟ್ ಆಗಿರೋದು. ಇವಾಗ ನೀವು ಬ್ರ್ಯಾಂಡ್ ಬಿಲ್ಡಿಂಗ್ ಮಾಡ್ತೀರಾ, ನಾನು ಬ್ರ್ಯಾಂಡ್ ಓನರ್ ಆಗಿದ್ದೀನಿ, ಸೊ ದಿಸ್ ಇಸ್ ಕಾಲ್ಡ್ ಇಂಟರ್ಡಿಪೆಂಡೆನ್ಸಿ. ಕರೆಕ್ಟ್. ಇಲ್ಲಿ ಏನಾಗುತ್ತೆ ಅಂದರೆ, ನೀವು ಟೀಚರ್ ಅಂತ ಅಂದ್ಕೊಳ್ಳಿ, ನಾನು ಸ್ಟೂಡೆಂಟ್ ಅಂತ ಅಂದ್ಕೊಳ್ಳಿ. ನೀವು ಟೀಚರ್ ಏನಂತೀರಾ, ಎಲ್ಲ ನಂಗೆ ಗೊತ್ತು ಅಂತೀರಾ. ಸ್ಟೂಡೆಂಟ್ ನಾನು ಎಲ್ಲ ಗೊತ್ತು ಅಂತಂತೀನಿ. ನನಗೆ ಗೊತ್ತಿದ್ರೂ ಗೊತ್ತಿಲ್ಲ ಅನ್ಬೋದು, ಅಥವಾ ಗೊತ್ತಿಲ್ಲ ಅಂದ್ರೂ ಗೊತ್ತು ಅನ್ಬೋದು. ನೀವು ಹೆಂಗೆ ನನಗೆ ಕನ್ಕ್ಲೂಡ್ ಮಾಡ್ತೀರಾ? ಸೊ ಹಾಗೆ ನೀವೂ ಏನೋ ಗೊತ್ತಿಲ್ಲ ಅಂತ ಒಪ್ಕೊಂಡ್ರೆ ನೀವೂ ಓಪನ್ ಅಪ್ ಆಗ್ಬೋದು ಕಲಿಯೋಕ್ಕೆ. ನಾನು ಸ್ಟೂಡೆಂಟು, ನನಗೂ ಗೊತ್ತಿಲ್ಲ ಅಂದರೆ ನಾನು ಓಪನ್ ಅಪ್ ಆಗ್ತಾ ಹೋಗ್ಬೋದು. ಇದು ಪೇರೆಂಟ್ಸ್ ಆ್ಯಂಡ್ ಚಿಲ್ಡ್ರನ್ ಲೈಫಲ್ಲೂ ಆಗುತ್ತೆ, ಪೇರೆಂಟ್ಸ್ ಆ್ಯಂಡ್ ಸ್ಟೂಡೆಂಟ್ಸ್ ಲೈಫಲ್ಲೂ ಆಗುತ್ತೆ. ಇಲ್ಲಿ ಏನಾಗಿದೆ ಅಂತ ಗೊತ್ತಾ ಸರ್, ಎಲ್ಲರೂ ಹೇಳ್ತಾರೆ ಮುಖವಾಡ ಹಾಕೊಂಡು ಜೀವನ ಮಾಡ್ತಾಯಿದ್ದೀವಿ ಅಂತ. ಮುಖವಾಡ ಏನು ಹಾಕೊಂಡಿದ್ದೀನಿ ಅಂತಲೇ ನಂಗೆ ಗೊತ್ತಿಲ್ಲ. ಬಿಕಾಸ್ ಡೈಲಿ ಅದೇ ಮಾಡ್ತಾ ಇದು ನನ್ನ ಮುಖವಾಡ ಅಲ್ಲ, ನನ್ನ ಒರಿಜಿನಲ್ ನೇಚರ್ ಅಂತಲೇ ಅಂದ್ಕೊಂಡ್ಬಿಟ್ಟಿದ್ದೀನಿ. ಸೊ ಅದಕ್ಕೆ ನಿಮಗೆ ಕನ್ಫ್ಯೂಸ್ ಆಗುತ್ತೆ ನಾನು ಯಾರು ಅಂತ. ಬಿಕಾಸ್ ನಾನು ಹೇಳ್ದಷ್ಟು ಕೆಲಸ ಮಾಡೋಕ್ಕಾಗ್ತಾಯಿಲ್ಲ, ನೀವು ಕೊಟ್ಟಿದ್ದ ಟಾರ್ಗೆಟು ನನ್ನ ಕೈಯಲ್ಲಿ ರೀಚ್ ಮಾಡೋಕ್ಕಾಗ್ತಿಲ್ಲ. ನೀವು ಹೆಂಗೆ ಇದನ್ನು ಬ್ಯಾಲೆನ್ಸ್ ಮಾಡೋಕ್ಕೆ ಸಾಧ್ಯ? ಅದಕ್ಕೆ ನಾವೆಲ್ಲರೂ ಅಕ್ನಾಲೆಡ್ಜ್ ಮಾಡ್ಕೊಳ್ಬೇಕು. ನನಗೆ ಗೊತ್ತಿರೋದನ್ನು ಗೊತ್ತಿದೆ ಅಂತ ಹೇಳಬೇಕು, ಗೊತ್ತಿದ್ದನ್ನು ಗೊತ್ತಿಲ್ಲ ಅಂತ ಹೇಳಬೇಕು. ಅದೇ ಥರ ಪೇರೆಂಟ್ಸು ಮಕ್ಕಳನ್ನ ನೀವು ನರ್ಚರ್ ಮಾಡಬೇಕಾದ್ರೆ ಈ ಜರ್ನಿಯಲ್ಲಿ ಏನು ಗೊತ್ತಿದೆ ಅದನ್ನು ಹೇಳ್ಕೊಡಿ. ಆಲ್ರೆಡಿ ಮಗು ಗೊತ್ತಿರೋದನ್ನ ಯಾಕೆ ಹೇಳ್ಕೊಡಕ್ಕೆ ಹೋಗ್ತೀರಾ? ಮಗುಗೆ ಏನು ಅವಶ್ಯಕತೆ ಇದೆ ಅದನ್ನು ಹೇಳ್ಕೊಡಿ ಅಲ್ಲ. ಮುರಳಿ ಇದೇ ನಮಗೆ ಗೊತ್ತಾಗಲ್ಲ ಮುರಳಿ, ನೀವು ಜನರಲ್ಲಾಗಿ ಹೇಳ್ತಾ ಇದ್ದೀರಾ, ಇದನ್ನೇ ನಾವು 92 ಪ್ಯಾರಾಮೀಟರ್ಸಲ್ಲಿ ಹೇಳೋದು. ಆವಾಗ ಏನಾಗುತ್ತೆ, ಮಗುಗೆ ಎಲ್ಲಿಂದ ಸಪೋರ್ಟ್ ಬೇಕಾಗಿರುತ್ತೆ ಆ ಸಪೋರ್ಟ್ ಸಿಗುತ್ತೆ. ಆವಾಗ ಪೇರೆಂಟ್ಸ್ ಮೇಲೆ ಪ್ರೀತಿ ಮತ್ತು ಗೌರವ ಹೆಚ್ಚಾಗುತ್ತೆ. ಮಗುಗೆ ಯಾವುದೆಲ್ಲ ನೇಚರ್ ಇತ್ತು ಅಲ್ಲಿ ನೀವು ಸಪೋರ್ಟ್ ಮಾಡೋಕ್ಕೋಗಿ ಅಲ್ಲಿ ನೀವು ಬುದ್ಧಿವಾದ ಹೇಳೋಕ್ಕೋದ್ರೆ ಮಗು ನಿಮ್ಮನ್ನು ರಿಜೆಕ್ಟ್ ಮಾಡುತ್ತೆ. 25-30 ವರ್ಷ ಆದಮೇಲೆ ನೀವು ನನಗೋಸ್ಕರ ಏನು ಮಾಡಿದ್ದೀರಾ ಅಂತ ಮಗು ಕೇಳುತ್ತೆ. ಅಂದರೆ ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಇದೆಲ್ಲ ನಮಗೆ ಗೊತ್ತಿಲ್ಲದಿರೋ ಸಬ್ಜೆಕ್ಟ್ ಸರ್. ಹೌದು. ಗೊತ್ತಿರೋ ಗೊತ್ತಿಲ್ಲದಿರೋ ಸಬ್ಜೆಕ್ಟ್ ಅಂದರೆ ಏನೊಂದು ಸ್ವಲ್ಪ ಅರ್ಥ ಮಾಡಿಸ್ರಿ ಮುರಳಿ ಅಂತ ನೀವು ಪ್ರಶ್ನೆ ಕೇಳಿದ್ರಿ ಅಂತ ಅಂದ್ಕೊಳ್ಳಿ ಸರ್. ಕಣ್ಣಿಗೆ ನೋಡೋದು, ಕಿವಿಗೆ ಕೇಳಿಸ್ಕೊಳೋದು, ನಾವೇನೋ ಸ್ಪರ್ಶಿಸಿ ಅರ್ಥ ಮಾಡ್ಕೊಳೋದು, ಇದೆಲ್ಲ ಇದೆಯಲ್ಲ, ಇದನ್ನು ಜಗತ್ತು ಸತ್ಯ ಅಂತ ಅಂದ್ಕೊಂಡ್ಬಿಟ್ಟಿದೆ. ಕೇಳಿದ್ದು, ನೋಡಿದ್ದು, ಮಾಡಿದ್ದು ಎಲ್ಲ ಸತ್ಯ ಅಲ್ಲ ಸರ್. ಇವೆಲ್ಲ ರಿಯಲಿಸ್ಟಿಕ್ ಥಿಂಗ್ಸ್, ಅಂದರೆ ವಾಸ್ತವಿಕವಾಗಿದ್ದಾವೆ. ಇದನ್ನು ನಮ್ಮ ಅಜ್ಜ ಅಜ್ಜಿಗಳು ಇದನ್ನೇ ಮಾಡ್ತಾ ಬಂದರು, ಫಾರಿನಲ್ಲಿರೋ ಸೈಂಟಿಸ್ಟ್ಗಳನ್ನು ಇದನ್ನೇ ಮಾಡ್ತಾ ಬಂದರು, ಎಕ್ಸ್ಪರ್ಟ್ಸ್ಗಳನ್ನು ಇದನ್ನೇ ಮಾಡ್ತಿದ್ರು. ಇವಾಗ ನಾವೆಲ್ಲ ಎಷ್ಟೋ ಬುದ್ಧಿವಂತರು ಜಗತ್ತನ್ನು ಎಕ್ಸ್ಪ್ಲೋರ್ ಮಾಡಿದ್ರು, ನಾವು ಇದನ್ನೇ ಫಾಲೋ ಮಾಡ್ತಿದ್ದೀವಿ. ಬಿಕಾಸ್ ಇನ್ನೂ ಯಾರೋ ಡೆಪ್ತಾಗಿ ಯಾರೋ ಹೇಳ್ಕೊಡೋರು ಇಲ್ಲ ನಮಗೆ, ಅದಕ್ಕೋಸ್ಕರ ಕಷ್ಟಪಡ್ತಾ ಇದ್ದೀವಿ. ಫಾರ್ ಎಕ್ಸಾಂಪಲ್, ನಿಮ್ಗೊಂದು ಗಾದೆ ಮಾತು ಗೊತ್ತಿರುತ್ತೆ, ಸತ್ಯವಾಗಿ ಕಂಡರೂ ಪ್ರಮಾಣಿಸಿ ನೋಡು ಅಂತ. ಅಂದರೆ ಈ ವರ್ಲ್ಡ್ ಹೆಂಗಾಗಿದೆ ಅಂದರೆ, ಒಬ್ಬ ವ್ಯಕ್ತಿಯ ಆ್ಯಕ್ಷನ್ಸ್ಗಳನ್ನು, ರಿಯಾಕ್ಷನ್ಸ್ಗಳನ್ನು ಮತ್ತು ರೆಸ್ಪಾನ್ಸಸ್ಗಳನ್ನ ನೋಡಿ ಆ ವ್ಯಕ್ತಿಗೆ ಒಂದು ಟೈಟಲ್ ಕೊಟ್ಬಿಡ್ತಾರೆ, ಗುಡ್ ಆರ್ ಬ್ಯಾಡ್ ಆರ್ ಅಗ್ಲಿ, ವಾಟ್ ಎವರ್ ಇಟ್ ಈಸ್. ಬಟ್ ಆ ವ್ಯಕ್ತಿ ಯಾವುದೋ ಒಂದು ರೆಸ್ಪಾನ್ಸಸನ್ನು, ರಿಯಾಕ್ಷನ್ಸನ್ನು ಮಾಡ್ತಾ ಇದ್ದಾರೆ ಅಂದರೆ ಅವ್ರ ಥಾಟ್ ಏನಿತ್ತು, ಅವ್ರ ಫೀಲಿಂಗ್ ಏನಿತ್ತು, ಅಥವಾ ಅವ್ರ ಇಂಟೆನ್ಷನ್ ಏನಿತ್ತು, ಇದನ್ನು ನಾವು ಕೇಳೋದೇ ಇಲ್ವೇ? ಅನಲೈಸ್ ಮಾಡೋದು ತುಂಬ ಮುಖ್ಯ. ಅದು ಇಲ್ಲ ಅದು. ಬಿಕಾಸ್ ನೀವೆಲ್ಲ ಎಕ್ಸ್ಪರ್ಟ್ಸ್ಗಳೆಲ್ಲ, ಅಡಲ್ಟ್ಸ್ಗಳೆಲ್ಲ, ಪೇರೆಂಟ್ಸ್ಗಳೆಲ್ಲ ನೀವು ಜಡ್ಜ್ಮೆಂಟ್ ಮಾಡಿ ಕೊಟ್ಬಿಟ್ಟಿದ್ದೀರಲ್ಲ, ಸುಮ್ಮನೆ ಕೂತ್ಕೊಂಡ್ರೆ ಅವ್ನು ಲೇಸಿ. ಹೌದು. ಮಧ್ಯೆ ಬಂದು ಮಾತಾಡ್ತಾ ಇದ್ದಾನೆ ಅಂದರೆ ಅವನಿಗೆ ಬೇಸಿಕ್ ಕಾಮನ್ ಸೆನ್ಸ್ ಇಲ್ಲ, ಅವ್ನು ತುಂಬ ಇಂಪಲ್ಸಿವ್ ಆಗಿ ಬಿಹೇವ್ ಮಾಡ್ತಾನೆ, ಜೋರಾಗಿ ಮಾತಾಡ್ಬಿಟ್ರೆ ಅವನ್ನ ಕೋಪಿಷ್ಟ, ಹಿಂಗೆಲ್ಲ ಕರೆದ್ಬಿಟ್ಟಿದ್ದೀರಲ್ಲ ನೀವು. ದೊಡ್ಡವರು ಇದನ್ನು ಏನು ಲೇಬಲ್ ಚೇಂಜೇ ಮಾಡ್ಕೊಳಲ್ಲ ರೀ. ಇದಕ್ಕೋಸ್ಕರ ನಾವೇನು ಮಾಡ್ತೀವಿ, ಯೂನಿಕ್ ಟ್ರೂತಲ್ಲಿ ಪ್ರತಿಯೊಂದು ಆ್ಯಕ್ಷನ್, ರಿಯಾಕ್ಷನ್ ಅಥವಾ ರೆಸ್ಪಾನ್ಸ್ ಹಿಂದೆ ಇರುವಂಥ ಸತ್ಯ ಏನು, ಅದು ಪ್ರತಿಯೊಂದು ಮಗುಗೂ ವ್ಯಕ್ತಿಗೂ ಬದಲಾವಣೆ ಆಗುತ್ತೆ. ಇದೆಲ್ಲ ಅರ್ಥ ಆದಾಗ ಏನಾಗುತ್ತೆ, ನಮ್ಮ ತಪ್ಪು ಕಲ್ಪನೆಗಳಿಂದ ನಾವು ಹೊರಗಡೆ ಬರೋಕ್ಕಾಗುತ್ತೆ. ಇಲ್ಲಾಂದರೆ ತಪ್ಪು ಕಲ್ಪನೆಗಳನ್ನು ನಾವು ಜೀವನದಲ್ಲಿ ಊಟ, ತಿಂಡಿ, ನಿದ್ರೆ ಆಗಿ ಮಾಡಿಕೊಂಡು, ಭಯ ಆತಂಕಗಳಲ್ಲಿ ಜೀವನ ಮಾಡಿಕೊಂಡು, ಭಗವಂತ ಕೊಟ್ಟಿರೋ ಇಷ್ಟೆಲ್ಲ ಸಮೃದ್ಧವಾಗಿರೋದನ್ನು
ನಾವು ಖುಷಿಯಾಗಿ ನಿಭಾಯಿಸೋಕ್ಕಾಗದೆ ಬೇರೆ 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 ಆಯಾಮಗಳಲ್ಲಿ ಜೀವನನ ನೋಡ್ತಾ ಅಸ್ಟ್ರಾಲಜಿ ಅಂತೆ, ನ್ಯೂಮರಾಲಜಿ ಅಂತೆ, ಇನ್ನು ಏನೇನೆಲ್ಲ ಇದೆ ಅವೆಲ್ಲ ಸತ್ಯನೇ, ಅವೆಲ್ಲ ಸೈನ್ಸೇ, ಕರೆಕ್ಟಾಗಿ ಇಂಟರ್ಪ್ರಿಟ್ ಮಾಡೋಕ್ಕಾಗದೆ ಭಯ ಕ್ರಿಯೇಟ್ ಮಾಡಿ ಅದನ್ನು ಬಿಸ್ನೆಸ್ ಮಾಡಿಕೊಂಡು ಜನ ರೂಲ್ ಮಾಡ್ತಿರೋರು ಇದ್ದಾರೆ, ಅಥೆಂಟಿಕ್ ಆಗಿ ಜೆನ್ಯೂನ್ ಆಗಿ ಮಾಡ್ತಿರೋರು ಇದ್ದಾರೆ. ಸೊ ಹಾಗಿರ್ಬೇಕಾದ್ರೆ ಯೂನಿಕ್ ಟ್ರೂತಲ್ಲಿ ನಾವೇನು ಮಾಡ್ತೀವಪ್ಪ ಅಂದರೆ ಈ 92 ಪ್ಯಾರಾಮೀಟರ್ಸ್ 18 ಕಾನ್ಸೆಪ್ಟ್ನ ರಿವೀಲ್ ಮಾಡೋದ್ರ ಮೂಲಕ ಯಾರಿಗೆ ಯಾವುದೇ ಥರ ಕನ್ಫ್ಯೂಷನ್ಸ್ ಇರೋದನ್ನು ರಿವೀಲ್ ಮಾಡಿಸ್ತೀವಿ. 1 hour ಟೈಮ್ ಸರ್. ಇವಾಗ ನಿಮಗೆ ಅರೌಂಡ್ 30 years ಅಂತ ಅಂದ್ಕೊಳ್ಳಿ, 50 years ಅವ್ರು ಬರ್ತಾರೆ ಅಂದ್ಕೊಳ್ಳಿ, 16 years ಬರ್ತಾರೆ ಅಂತ ಅಂದ್ಕೊಳ್ಳಿ, 5 years ಮಗುನೇ ಬರುತ್ತೆ ಅಂದ್ಕೊಳ್ಳಿ. ಎಲ್ಲರಿಗೂ ಚೈಲ್ಡ್ಹುಡ್ಡಿಂದ ಇಲ್ಲಿ ತನಕ ಎಲ್ಲ ಕನ್ಫ್ಯೂಷನ್ಸ್ಗಳನ್ನು ಈ 92 ಪ್ಯಾರಾಮೀಟರ್ಸ್ನ ಟ್ರೇಸ್ ಔಟ್ ಮಾಡೋದ್ರೊಳಗಡೆ ನಿಮ್ಮ ಕನ್ಫ್ಯೂಷನ್ಸ್ ಇಲ್ದಿರೋ ಥರ ಮಾಡ್ಕೊಟ್ಬಿಡ್ತೀವಿ. ಕನ್ಫ್ಯೂಷನ್ ನಿಮಗೆ ಯಾವಾಗ ಇರುತ್ತೆ ಆವಾಗ ನಿಮ್ಮ ಪರ್ಫಾರ್ಮೆನ್ಸ್ ಕಡಿಮೆ ಆಗುತ್ತೆ, ವೀಕ್ ಆಗುತ್ತೆ. ಯಾವಾಗ ಪರ್ಫಾರ್ಮೆನ್ಸ್ ರೆಗ್ಯುಲರ್ ಆಗಿ ನಮಗೆ ವೇರಿ ಆಗ್ತಾ ಇರುತ್ತೆ ಆವಾಗ ಕಾನ್ಫಿಡೆನ್ಸ್ ಕಡಿಮೆ ಆಗುತ್ತೆ. ಕಾನ್ಫಿಡೆನ್ಸ್ ಕಡಿಮೆ ಆದಾಗ ಏನು ಮಾಡ್ತೀವಿ, ನಮ್ಮನ್ನು ನಾವೇ ಕ್ರಿಟಿಸೈಸ್ ಮಾಡಿಕೊಂಡು ನಮ್ಮನ್ನು ಚಿಕ್ಕ ವಯಸ್ಸಿಂದ ಇಲ್ಲಿ ತನಕ ಯಾರೆಲ್ಲ ಸರಿಯಾಗಿ ನೋಡ್ಕೊಂಡಿಲ್ಲ ಅವ್ರ ಮೇಲೆಲ್ಲ ಬ್ಲೇಮ್ ಕಂಪ್ಲೇಂಟ್ ಮಾಡಿಕೊಂಡು ಲೈಫ್ನ ಎಂಜಾಯ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀವಿ ಅಂತ. ಅದಕ್ಕೆ ಯಾವಾಗ ಕ್ಲಾರಿಟಿ ಕೊಡ್ತೀವಲ್ವ ನಾವು, ಸೊ ದಟ್ ಎಲ್ಲ ಪಾಸಿಟಿವ್ ಟ್ರೇಟಲ್ಲಿ ಚೇಂಜ್ ಆಗ್ತಾ ಹೋಗುತ್ತೆ, ಪರ್ಫಾರ್ಮೆನ್ಸ್ ಇನ್ಕ್ರೀಸ್ ಆಗುತ್ತೆ. ಅದು ಸ್ಟಡೀಸಲ್ಲಾದರೂ ಇರಲಿ, ಬಿಸ್ನೆಸ್ ಆದರೂ ಇರಲಿ, ಅಥವಾ ಫ್ಯಾಮಿಲಿ ಇರೋ ಬಾಂಡಿಂಗಲ್ಲಾದರೂ ಇರಲಿ. ಸೊ ದೇ ಸ್ಟಾರ್ಟ್ ಎಂಜಾಯಿಂಗ್ ದ ಲೈಫ್ ವೆರಿ ಹ್ಯಾಪಿಲಿ ಅಲ್ಲ, ಲೈಕ್ ವೈಸ್. ಇದೇ ರೀತಿ ಯು ಕಿಂಗ್ನ ಫುಲ್ ಪಾಡ್ಕಾಸ್ಟ್ನ ನಾನು ಚಿಕ್ಕದಾಗಿ ಕ್ಲಿಪ್ಸ್ ಆಗಿ ಕಟ್ ಮಾಡಿ ಈ ಚಾನಲಲ್ಲಿ ಹಾಕ್ತೀನಿ. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡಿ ಯು ಕಿಂಗ್ ಕ್ಲಿಪ್ಸ್.